ಮಿಂಚು ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು. ಸರಿಯು ಸಾರಿಕಾ ಮಲ್ಕೊಡ್ಲಮ್ಮ. ಪಾಪ ಆಸ್ಪತ್ರೆಯಿಂದ ಬಂದಾಗಿಂದ ಅಳ್ತಾನೇ ಇದ್ದಾಳೆ. ಆ ಹುಡುಗಿ ಸ್ಥಿತಿ ನೋಡಿದ್ರೆ ತುಂಬ ಸಂಕಟ ಆಗುತ್ತೆ. ಸರಿಯೋ, ಡಾಕ್ಟ್ರ್ ಮತ್ತೆ ಬರ್ತೀನಿ ಅಂದ್ರಮ್ಮ. ಸಂಜೆ ಬರ್ತೀನಿ ಅಂತ ಹೇಳಿದ್ದಾರೆ ಅಪ್ಪಾಜಿ. ಜಗದೀಶ, ಪ್ರಸಾದ್ಗೆ ಸಾರಿಕಾ ಸೂಸೈಡ್ಗೆ ಅಟೆಂಪ್ಟ್ ಮಾಡಿರೋದು ಗೊತ್ತಾಗಿದೆಯಾ? ಗೊತ್ತಿದ್ರಷ್ಟು ಬಿಟ್ಟರಷ್ಟು. ಪ್ರಸಾದ್ ಸಾರಿಕನ ಜೊತೆ ಎಲ್ಲ ಸಂಬಂಧನೂ ಕಿತ್ಕೊಂಡಿದ್ದಾರೆ. ಸಾರಿಕಾಗಿ ಹೀಗಾಗಿದೆ ಅಂತ ಗೊತ್ತಿದ್ರು ಪ್ರಸಾದ್ ಬರ್ತಾರೆ ನನ್ನ ಮತ್ತೆ ನನಗಿಲ್ಲ. ಪಾಪ ಆ ಹುಡುಗಿ ಎಷ್ಟು ಸಂತೋಷವಾಗಿ ಕಳಕಳೆಯಾಗಿದ್ಲು. ಈಗ ಅರ್ಧ ಜೀವ ಆಗಿ ಮಲಗಿದಾಳೆ. ಅವಳು ತನ್ನ ಪ್ರಾಣ ಕಳ್ಕೊಳ್ಳೋ ಮಟ್ಟಕ್ಕೆ ಹೋಗ್ತಾಳೆ ಅಂತ ನಾವು ಯೋಚನೆನೇ ಮಾಡಿಲ್ಲ ನೋಡು. ಪ್ರಸಾದ್ ಯಾಕೆ ಹೀಗೆ ಮಾಡ್ದ? ಯಾವುದೋ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ, ಎಲ್ಲ ಸರಿ ಹೋಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೆ. ಇಷ್ಟೆಲ್ಲ ಅನಾಹುತ ಆಗ್ಬಿಟ್ಟು. ಅವತ್ತು ಸಮಯಕ್ಕೆ ಸರಿಯಾಗಿ ಜಯಕುಮಾರ ಮನೆಗೆ ಹೋಗಿದ್ದಕ್ಕೆ ಸರಿಯಾಯಿತು. ಇಲ್ಲಿದ್ರೆ ಅವನು ಸಮಾಧಾನ ಮಾಡೋ ಅಷ್ಟರಲ್ಲಿ ಸಾಕಾಗೋಯ್ತು. ಜಯಕುಮಾರನಿಗೆ ಪ್ರಸಾದ ಮೇಲೆ ಕೋಪ ಬರೋದು ಸಹಜ. ಪ್ರಸಾದು ಏನೋ ಒಂದು ತೊಂದರೆ ಸಿಕ್ಕಾಕೊಂಡಿದ್ದಾನೆ ಅಂತ ಕಾಣಿಸುತ್ತೆ. ಏನ್ರಿ ನೀವು ಆ ಪ್ರಸಾದ್ ಪರವಾಗಿ ಮಾತಾಡ್ತಿದ್ದೀರಲ್ಲ? ಅವನಿಂದಾಗೆ ಸಾರಿಕಾ ತನ್ನ ಪ್ರಾಣ ಕಳ್ಕೊಳ್ಳೋ ಹಂತಕ್ಕೆ ಹೋಗಿದ್ದು. ಒಂದೇ ದೃಷ್ಟಿಯಲ್ಲಿ ಎಲ್ಲ ನಾನು ಯೋಚನೆ ಮಾಡ್ತಾ ಇದ್ದೀಯಲ್ಲ. ಈಗೇನು ಸಾರಿಕಾ ಪ್ರಸಾದ್ ಮದುವೆ ಆಗೇ ಹೋಯ್ತೇನೆ ಇಲ್ಲವಲ್ಲ? ನಿಶ್ಚಿತಾರ್ಥಕ್ಕೆ ಮುಂಚೆನೇ ಈ ಮದುವೆ ತನಗೆ ಬೇಡ ಅಂತ ಹೇಳಿದ್ದಾರೆ. ಅವನೇನು ಸಾರಿಕಾ ಜೀವನ ಹಾಳು ಮಾಡಿಲ್ವಲ್ಲ? ಮತ್ತ್ಯಾಕೆ ನೀನು ಇಷ್ಟು ಕೋಪ ಮಾಡ್ತಿದ್ದಿ? ಡ್ಯಾಡ್ ಬಿಡಿ, ಹಳೆದನ್ನೆಲ್ಲ ಚರ್ಚೆ ಮಾಡಿ ಈಗೇನು ಪ್ರಯೋಜನ ಇಲ್ಲ. ಸಾರಿಕನ ಸಮಾಧಾನ ಮಾಡಿ ಅವಳ ಮನಸ್ಸು ಬೇರೆ ಕಡೆ ಅರಿಯುವಾಗ ಮಾಡಬೇಕು. ಸಾರಿಕನ ಮುಂದೆ ಯಾರು ಈ ವಿಷಯ ಮಾತಾಡಕ್ಕೆ ಹೋಗಬೇಡಿ. ನನ್ನ ಒಳಗೆ ಬರ್ಬೋದಾ? ಯಾಕೆ ಬಂದರೆ? ಸಾರಿಕನ ಒಂದ್ಸಲಿ ನೋಡ್ಬೋದಾ? ನಿಮ್ಮ ಸಾರಿಕಾ ಮಧ್ಯೆ ಇದ್ದ ಸಂಬಂಧ ನೀವೇ ಮುಟ್ಟಾಕಿದಾರಲ್ಲ, ಇನ್ನೂ ಏನು ಉಳಿದಿದೆ ಅಂತ ನೋಡೋಕೆ ಬರ್ರಿ. ಯಾಕೆ ಪ್ರಸಾದ್ ಹೀಗೆ ಮಾಡಿದೆ? ಸಾರಿಕಾ ಮನ್ಸು ನೋಯಿಸಿದ್ರಿಂದ ನಿನ್ಗೇನು ಸಿಕ್ತು? ಈಗ ಯಾಕೆ ಅವನ್ನ ನೋಡೋಕೆ ಬಂದೆ? ನಿನ್ನಿಂದ ಅನುಭವಿಸ್ತಿರೋ ನೋವೇ ಸಾಕು ಅವಳಿಗೆ. ಮತ್ತೆ ಚಿಕ್ಕ ದುಃಖ ಕೊಡಬೇಡ. ದರ್ಶಾಗಿ ಸಮಾಧಾನ ಮಾಡ್ಕೋ. ಏನ್ರಿ ಸಮಾಧಾನ ಮಾಡ್ಕೊಳ್ಳೋದು? ಪ್ರಸಾದ್ ನಮ್ಮ ಹುಡುಗ ಅಂತ ಅವನ ಬಗ್ಗೆ ಎಷ್ಟು ವಿಶ್ವಾಸ ಇಟ್ಕೊಂಡಿದ್ವಿ. ಜಗದೀಶ್ ಪ್ಲೀಸ್, ಒಂದೇ ಒಂದು ಸಲ ಸಾರಿಕಾ. ನಿಮ್ಮಿಂದ ಸಾರಿಕಾ ಈಗಾಗಲೇ ತುಂಬ ಕಟ್ಟಾಗ್ಯಾಳ. ಅವಳು ಹೇಗೋ ಚೇತರಿಸ್ತಾಳೆ. ನಿಮ್ಮ ಮತ್ತೆ ಅವಳ ಎದುರಿಗೆ ಹೋಗಿ ಪ್ರಾರ್ಥಂತ ಮಾಡಬೇಡಿ. ನನಗೆ ಗೊತ್ತು, ನನ್ನ ಬಗ್ಗೆ ನೀವೆಲ್ಲ ತುಂಬ ಕೋಪ ಮಾಡ್ಕೊಂಡಿದ್ದೀರ. ನಾನು ನಿಮಗೆ ಮೋಸ ಮಾಡಿದ್ದೀನಿ, ಆದರೆ ಅದು ಅನಿವಾರ್ಯ ಆಗಿತ್ತು. ನಿಮ್ಮ ಮೌನ ನಮ್ಗೆ ಯಾರಿಗೂ ಅರ್ಥವೇ ಆಗುತ್ತಾ ಇಲ್ಲ. ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಹೇಳಿದ್ರೆ ತಾನು ನಮಗೆ ಗೊತ್ತಾಗ್ತದೆ. ಸಾರಿಕಾ ನನ್ನಿಂದ ದೂರ ಆಗಲಿ, ಅವಳನ್ನು ದ್ವೇಷಿಸಲಿ ಅಂತ ನಾನು ಸಾಯ್ತಾ ಇದ್ದೀನಿ. ಎಷ್ಟು ದಿನ ಬದುಕಿರಲ್ಲ.
ನಿಮ್ಮ ಕಿಲ್ಲನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಆದರೆ ಉಳಿಸ್ಕೊಳ್ಳಿ. ಆಗಲಿಲ್ಲ. ನನಗೆ ಕ್ಯಾನ್ಸರ್ ಇದೆ ಅಂತ ಡಾಕ್ಟರ್ ಡಯಾಗ್ನೈಸ್ ಮಾಡಿದ್ದಾರೆ. ನಾನಿನ್ನು ಹೆಚ್ಚು ದಿನ ಬದುಕೋದಿಲ್ಲ. ನನಗೆ ಕೊಲಾನ್ ಕ್ಯಾನ್ಸರ್ ಇದೆ ಅಂತ ಡಾಕ್ಟರ್ ಇನ್ನು ಬೆರಳಿಗೆ ಎಷ್ಟು ದಿನಗಳು ಮಾತ್ರ ನಾನು ಬದುಕೋದು. ನನಗೆ ಸಾಯಕ್ಕೆ ಇಷ್ಟ ಇಲ್ಲ ಜಗದೀಶ್. ಸಾಧ್ಯ ಆದರೆ ನೀವೇ ನನ್ನ ಉಳಿಸ್ಕೊಳ್ಳಿ. ಪ್ರಸಾದ್, ಏನು ಹೇಳ್ತಿದ್ದೀರಾ? ಈ ವಿಚಾರ ನಿಮಗೆ ಸಾಧಿಕಾಗೆ ಗೊತ್ತಾಗಬಾರ್ದು ಅಂತಾನೆ ನಾನು ಯಾರಿಗೂ ಈ ವಿಷಯ ಹೇಳಲಿಲ್ಲ. ಈ ವಿಷಯ ನಿಮಗೆ ಸಾಧಿಕಾಗೆ ಗೊತ್ತಾಗಿ ನೀವು ದುಃಖ ಅನುಭವಿಸೋದು ನನಗೆ ಇಷ್ಟ ಆಗಲಿಲ್ಲ. ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ನನ್ನ ಮನಸ್ಸು ಒಪ್ಪಲಿಲ್ಲ. ಈ ವಿಷಯ ಸಾರಿಕಾಗಿ ಗೊತ್ತಾಗಿದ್ದಿದ್ರೆ ಅವಳನ್ನ ಬಿಟ್ಟು ಹೋಗ್ತಾ ಇರಲಿಲ್ಲ. ಅವಳು ಸಂತೋಷವಾಗಿರಬೇಕು, ನನ್ನ ಮತ್ತು ಹೊಸ ಜೀವನ ಶುರು ಮಾಡಬೇಕು. ಭಯ ತಂದ್ಕೋತಾಳೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನಾನು ಕ್ಷಮಿಸ್ಲಿ. ನಿಜ ಹೇಳ್ತೀನಿ ಜಗದೀಶ್, ನಾನು ಸಾರಿಕಾರ ತುಂಬ ಪ್ರೀತಿಸ್ತೀನಿ. ಅವಳ ಜೊತೆ ಸಂತೋಷವಾಗಿ ಬಾಳಬೇಕು ಅಂತ ಇಷ್ಟಪಡ್ತೀನಿ. ಅದಕ್ಕೆ ಸಾಯೋದಕ್ಕೆ ಇಷ್ಟ ಇಲ್ಲ, ಸಾಯೋದಕ್ಕೆ ಇಷ್ಟ ಇಲ್ಲ. ಹೇಳೋ, ನಿನಗೊಂದು ಕ್ರೂಷಿಯಲ್ ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು. ಎಲ್ಲಿದೆಯಾ? ಮನೆಯಲ್ಲೇ ಇದೆ. ಓಕೆ, ಫೈನ್. ಹಾಗಾದ್ರೆ ನಾನು ನಿಮ್ಮ ಮನೆಗೆ ಬಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಓಕೆ ಓಕೆ, ಬಾಯ್. ಹಾಯ್ ರಾಜೀವ್. ಅಮಿತ್ ಕೂತು. ಅದೇ ಆ ಪೂನಾ ಕಂಪ್ನಿ ಇನ್ನೊಂದು ಇಂಡಿಯನ್ ಮಲ್ಟಿನ್ಯಾಷನಲ್ ಕಂಪ್ನಿ ಅಂತ. ಹೌದು, ಅದರಲ್ಲಿ ಇಂಡಿಯನ್ ಮಲ್ಟಿನ್ಯಾಷನಲ್ ಕಂಪ್ನಿ ಏನೋ ಪಾರ್ಟ್ನರ್ಶಿಪ್ ಇಂದ ಬ್ಯಾಕ್ಔಟ್ ಆಗಿದೆ. ಆದರೆ ಏನಾದ್ರೆ ಪೂನಾ ಕಂಪ್ನಿ ಇನ್ನೂ ಬ್ಯಾಕ್ಔಟ್ ಆಗಿಲ್ಲ. ಆದರೆ ಆ ಪೂನಾ ಕಂಪ್ನಿಗೂ ಪಾರ್ಟ್ನರ್ಶಿಪ್ ಸಿಕ್ಕಿಲ್ಲ. knew that. ಎಸ್ ಅಮಿತ್, ಥ್ಯಾಂಕ್ ಯು ವೆರಿ ಮಚ್. ಇಂಥ ಒಳ್ಳೆ ವಿಷಯ ಹೇಳಿದೆ. ನನ್ನ ಕಾಂಟ್ಯಾಕ್ಟ್ಸ್ ಉಪಯೋಗಿಸ್ಕೊಂಡು ಇಲ್ಲಿ ನಡೀತಿರೋ ಆಂದೋಲನದ ಬಗ್ಗೆ ಹೈಲೈಟ್ ಮಾಡಿ ತಿಳಿಸ್ದೆ. ಆ ಜೊತೆಗೆ ಬಿಸ್ನೆಸ್ ಮಾಡೋಕ್ಕೆ ಸಿಚುವೇಶನ್ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳಿದೆ. ಹಾಗಾಗಿ ಇಂಡಿಯನ್ ಮಲ್ಟಿನ್ಯಾಷನಲ್ ಕಂಪ್ನಿ ಈ ಪಾರ್ಟ್ನರ್ಶಿಪ್ನಿಂದ ಬ್ಯಾಕ್ಔಟ್ ಆಯಿತು. ನಿನ್ನ ಇನ್ಫ್ಲೂಯೆನ್ಸ್ನ ಯೂಸ್ ಮಾಡಿ ನೀನೇನಾದ್ರು ಮಾಡೇ ಮಾಡ್ತೀಯ ಅಂತ ನನಗೆ ಗೊತ್ತಿತ್ತು. ನೆಕ್ಸ್ಟ್ ಯು ರಾಜೀವ, ಮಾತುಕತೆಯಿಂದ ಹಿಂದೆ ಸರಿದಾಗಲೇ ನಾನು ಅಂದ್ಕೊಂಡೆ ಇದರಲ್ಲಿ ನಿನ್ನ ಎಫರ್ಟ್ಸ್ ಎಷ್ಟಿದೆ ಅಂತ. ನಾನು ನಿನಗೆ ಹೇಳಿದಲ್ಲ ಅಮಿತ್, ಸ್ಪೋರ್ಟ್ಸ್ ಯಾವುದೇ ಇರಲಿ ಅದರ ಗೆಲುವು ಮಾತ್ರ ನಂದೇ ಆಗಿರಬೇಕು. ಅದೇ ಸ್ಪಿರಿಟ್ ಮೇಲೆ ನಾನು ಇಲ್ಲಿ ಎಫರ್ಟ್ ಹಾಕ್ತೆ. ಅಫ್ಕೋರ್ಸ್ ನಾನು ಈ ಬಿಸ್ನೆಸ್ನ ಸೀರಿಯಸ್ ಆಗಿ ತಗೊಂಡಿದ್ದೆ, ಬಟ್ ಐ ವಾಸ್ ಆಲ್ಸೋ ಪ್ರಾಕ್ಟಿಕಲ್.
ಏನೇ ಆದರೂ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿದೆ. ಹಾಗಾಗಬಾರ್ದು ಅಂತಾರೆ. ನಾನು ನಿನಗೆ ಕಂಪ್ನಿ ಇನ್ಸೈಡ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕೆ ಹೇಳಿದ್ದೆ. ರಾಜೀವ, ಬರ್ತಾ ಬರ್ತಾ ಅಬ್ಸರ್ವೇಷನ್ ಕಡಿಮೆ ಆಗಿರುತ್ತೆ ಅಂತ ಅನ್ಕೊಂಡೆ, ಆದರೆ ಅದು ಜಾಸ್ತಿ ಆಗ್ತಾನೆ ಇದೆ. ನಾವು ಬೆಳೀತಾ ಹೋದ ಹಾಗೆ ಎಲ್ಲನೂ ಬೆಳೆಯುತ್ತೆ. ಬೆಳವಣಿಗೆ ಜೀವನ, ಅದು ಯಾವುದೂ ಕಡಿಮೆ ಆಗೋಲ್ಲ. ಥ್ಯಾಂಕ್ ಯು. ಆಶಾ ಅವರೇ, ಫ್ಯಾಕ್ಟ್ರಿ ಪ್ರೊಡಕ್ಷನ್ ಎಲ್ಲ ಹೇಗೆ ನಡೀತಾ ಇದೆ? ಪ್ರೊಡಕ್ಷನ್ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಆ್ಯಕ್ಚುಲಿ ನಮ್ಮ ಸೋಲಾರ್ ಪಂಪ್ ಸೆಟ್ಗೆ ಡಿಮ್ಯಾಂಡ್ ಡಬಲ್ ಆಗಿದೆಯಾ? ವೆರಿ ಗುಡ್. ನಾವಿನ್ನೂ ಅಡ್ವರ್ಟೈಸ್ಮೆಂಟ್ನ ಶುರು ಮಾಡಿಲ್ಲ. ಡಿಮ್ಯಾಂಡ್ ಈಗಲೇ ಡಬಲ್ ಆಗಿದೆ ಅಂತಂದರೆ ಆಶ್ಚರ್ಯ. ಇದು ಆಶ್ಚರ್ಯ ಪಡುವಂಥದ್ದು ಏನಿಲ್ಲ ರಾಜೀವ್. ನಾನು ಕೆಲಸ ಮಾಡ್ತಿದ್ದ ಕಂಪ್ನಿಯಲ್ಲಿ ನನಗೆ ಮಾರ್ಕೆಟಿಂಗ್ ನೆಟ್ವರ್ಕ್ ಪರಿಚಯ ಚೆನ್ನಾಗಿತ್ತು. ಅದರಿಂದಾನೇ ಡಿಮ್ಯಾಂಡ್ ಡಬಲ್ ಆಗಿದ್ದು. ವೆರಿ ಗುಡ್. ಇನಿಷಿಯಲ್ ಆಗಿ ನಾವೆಷ್ಟು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಅಂದ್ಕೊಂಡಿದ್ವೋ ಅದಕ್ಕಿಂತ ಡಬಲ್ ಮಾಡಬೇಕಾಗತ್ತೆ. ಖಂಡಿತ ಮಾಡಿ. ಸ್ಪೇರ್ ಪಾರ್ಟ್ಸ್ ಮತ್ತು ಮೆಟೀರಿಯಲ್ ಸಪ್ಲೈ ಎಲ್ಲ ಸಾಕಷ್ಟು ಆಗ್ತಾ ಇದೆ ತಾನೆ? ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಗುಡ್. ಭಾವ ಕಾಫಿ. ಥ್ಯಾಂಕ್ ಯು. ಓ ಹಲೋ ತಿಲಕ್, ಬನ್ನಿ. ನಮಸ್ತೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಮಸ್ಕಾರಮ್ಮ. ಸ್ವರೂಪ, ತಿಲಕ್ ಕಾಫಿ ತಂದ್ಕೊಡು. ತಾನೆ. ಮತ್ತೆ ನಿಮ್ಮ ಆಂದೋಲನ ಸರ್ಕಾರನ ಸಾಕಷ್ಟು ಪರಿಣಾಮ ಬೀರೋ ಮಾಡಿದ್ದೇನೆ. ಆಂದೋಲನಗಳಿಗೆ, ಚಳುವಳಿಗೆ ಸರ್ಕಾರ ನಿಜವಾಗ್ಲೂ ಎದುರಾಗಿರಿದ್ರೆ ನಾವು ಇಷ್ಟು ದಿನಗಳ ತನಕ ನಮ್ಮ ಆಂದೋಲನ ಮುಂದುವರಿಸೋ ಅವಶ್ಯಕತೆ ಇರ್ತಿರಲಿಲ್ಲ ಸರ್. ಜನರು ಒತ್ತಡಕ್ಕೆ ಗೌರ್ಮೆಂಟ್ ಶರಣಾಗಲೇಬೇಕಾಗತ್ತೆ. ಐ ಆಮ್ ಶ್ಯೂರ್ ಆದಷ್ಟು ಬೇಗ ನಿಮ್ಮ ಆಂದೋಲನ ತನ್ನ ಉದ್ದೇಶ ಸಾಧಿಸೋದ್ರಲ್ಲಿ ಯಶಸ್ವಿ ಆಗುತ್ತೆ. ಥ್ಯಾಂಕ್ಸ್ ಜಗದೀಶ್. ಇನ್ಫ್ಯಾಕ್ಟ್ ನಾನು ಇಲ್ಲಿ ಬಂದಿದ್ದೆ ನಿಮಗೆಲ್ಲ ಥ್ಯಾಂಕ್ಸ್ ಹೇಳೋಣ ಅಂತ. ಇದಕ್ಕಷ್ಟೇ ಅಲ್ಲ, ಇನ್ನು ಮುಂದೆನೂ ಅಷ್ಟೇ. ನೀವೇನೇ ಹೋರಾಟ ಮಾಡಿದ್ರು ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ, ಪ್ರೋತ್ಸಾಹ ಇದ್ದೇ ಇರುತ್ತೆ. ಥ್ಯಾಂಕ್ಸ್ ಸರ್, ತುಂಬ ಥ್ಯಾಂಕ್ಸ್. ಹಾಗೆ ನಿಮಗೆಲ್ಲ ಹೇಳ್ಬಿಟ್ಟು ಗೆಸ್ಟ್ ಹೌಸ್ ಸ್ಕೀಮ್ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಈ ನಿಮ್ಮ ಹತ್ರನೇ ಇರಲಿ, ಮತ್ತೆ ವಾಪಸ್ ಬರ್ತೀರಲ್ಲ? ಇಲ್ಲ ಜಗದೀಶ್, ನಾನು ಮತ್ತೆ ವಾಪಸ್ ಬರ್ತಿಲ್ಲ. ನಾನು ಅಲ್ಲೇ ಇದ್ದು ಆಂದೋಲನಕ್ಕೋಸ್ಕರ ಕೆಲಸ ಮಾಡ್ತೀನಿ, ಮತ್ತೆ ಬರೋದಿಲ್ಲ. ತೊಂದರೆ ಆಗ್ತಿದೆಯಾ? ಚಚೆ ಇಲ್ಲ ಅಮ್ಮ, ನನಗೇನೂ ತೊಂದರೆ ಇಲ್ಲ. ಆದರೆ ನನ್ನಿಂದ ನಿಮಗೆಲ್ಲ ತೊಂದರೆ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ. ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತಿದ್ದೀರಾ? ನೀವು ನನಗೇನು ಹೇಳದೆ ಹೋದರೂ ನನಗೆಲ್ಲ ವಿಚಾರ ಗೊತ್ತಾಗುತ್ತೆ ಜಗದೀಶ್. ನಿಮ್ಮ ಮನೆ ಮೇಲೆ ಇನ್ಕಮ್ ಟ್ಯಾಕ್ಸ್ ಅವ್ರು ರೇಡ್ ಮಾಡಿದ್ದು ಗೊತ್ತಾಯ್ತು ನನಗೆ. ನಮ್ಮ ಮನೆಗೆ ಇನ್ಕಮ್ ಟ್ಯಾಕ್ಸ್ ರೇಡ್ ಆಗಿದ್ದಕ್ಕೋ ನೀವು ಗೆಸ್ಟ್ ಹೌಸ್ ಬಿಟ್ಟು ಹೋಗೋದಕ್ಕೂ ಏನು ಸಂಬಂಧ? ಈ ರೇಡ್ ಆಗಿದ್ದು ನಿಮಗೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶದಿಂದ. ನಿಮ್ಮ ಮನೆಗೆ ಯಾಕೆ ರೇಡ್ ಆಯಿತು, ಯಾರು ಇದರಿಂದ ಇದ್ದಾರೆ ಅನ್ನೋದು ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ನೀವು ನಮಗೆ ಸಹಾಯ ಮಾಡ್ತಿದ್ದೀರಾ ಅಂತ ನಿಮ್ಗೆ ಇಷ್ಟೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ. ನನ್ನಿಂದ ನಿಮಗೆ ಈಗಾಗಲೇ ಸಾಕಷ್ಟು ತೊಂದರೆ ಆಗಿದೆ. ಇನ್ನೂ ತೊಂದರೆ ಕೊಡೋಕ್ಕೆ ನನಗಿಷ್ಟ ಇಲ್ಲ. ನಮ್ಮ ವಿರುದ್ಧ ಅವ್ರು ಏನೇ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಅದೆಲ್ಲ ಅವ್ರು ಯಶಸ್ವಿ ಆಗೋದಿಲ್ಲ ತಿಲಕ್. ನೀವು ಯಾಕೆ ಯೋಚನೆ ಮಾಡ್ತೀರಿ? ನೋಡಿ, ನಮ್ಮ ವಿರುದ್ಧ ಇನ್ಕಮ್ ಟ್ಯಾಕ್ಸ್ ರೇಡ್ ಮಾಡಿಸಿದ್ರು. ಏನು ಸಾಧಿಸಿದ್ರು? ಅಪ್ ಟು ಡೇಟ್ ಮೇಂಟೈನ್ ಮಾಡಿ ಬರಿಗೈಲಿ ವಾಪಸೋದು. ತಿಲಕ್, ನೀವು ಯಾಕೆ ಇದೆಲ್ಲ ತಲೆ ಹಚ್ಕೊಂಡು ಯೋಚನೆ ಮಾಡ್ತೀರಿ? ನಿಮ್ಮ ಪಾಡಿಗೆ ನೀವು ಗೆಸ್ಟ್ ಹೌಸಲ್ಲಿದ್ದು ನಿಮ್ಮ ಕೆಲಸನ ಮುಂದುವರಿಸಿ. ಅಪ್ಪಾಜಿ ಹೇಳ್ತಾ ಇರೋದು ಸರಿಯಾಗಿದೆ ತಿಲಕ್. ನೀವು ಗೆಸ್ಟ್ ಹೌಸ್ನಲ್ಲೇ ಇದ್ದು ಆಂದೋಲನ ಮುಂದುವರಿಸಿ. ನೋಡಿ ತಿಲಕ್, ನೀನು ನಮ್ಮ ಗೆಸ್ಟ್ ಹೌಸಲ್ಲಿ ಇದೆಯಾ ಅಂದರೆ ಸೇಫ್ ಆಗಿರ್ತೀಯ ಅಂತ ನಮ್ಮ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ನೀನು ಅಲ್ಲೆಲ್ಲೋ ಹೋದ್ರೆ ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ, ಏನಾದರೂ ಗಲಾಟೆ ಆದರೆ ಏನು ಮಾಡೋದು? ನನಗೇನೂ ಆಗೋಲ್ಲ ಅಮ್ಮ. ಆಂದೋಲನಕ್ಕೆ ಹೋದಾಗ ಅಲ್ಲಿ ಕಾರ್ಯಕರ್ತರು, ಜನರು ಎಲ್ಲ ಇರ್ತಾರೆ. ಅಲ್ಲ, ಸೇಫಾಗೇ ಇರ್ತೀನಿ. ಅದು ಅಲ್ಲದೆ ನಾನು ಇಲ್ಲೇ ಇದ್ದರೆ ಆಂದೋಲನದ ಕೆಲಸಗಳನ್ನ ಎಫೆಕ್ಟಿವ್ ಆಗಿ ಮಾಡೋದಕ್ಕೆ ಆಗೋದಿಲ್ಲ ಅಂತ, ಅದಕ್ಕೆ ಅಲ್ಲಿಗೆ ಹೊರಟೋಗೋಣ ಅಂತ ಇದ್ದೆ. ಇನ್ನೊಂದು ಸಲ ಯೋಚನೆ ಮಾಡಿ ತಿಲಕ್.
ಇಲ್ಲ ಜಗದೀಶ್, ನಾನು ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ನನ್ನಿಂದ ನಿಮಗೆಲ್ಲ ತೊಂದರೆ ಆದರೆ ನಾನು ಖಂಡಿತವಾಗ್ಲೂ ಸಹಿಸೋಕ್ಕಾಗೋದಿಲ್ಲ. ಅದು ಅಲ್ಲದೆ ನಾನು ಇಲ್ಲಿದ್ದ ಉದ್ದೇಶ ಪದೇ ಪದೇ ಸರ್ಕಾರದ ರೆಪ್ರೆಸೆಂಟೇಟಿವ್ಸ್ನ ಮೀಟ್ ಮಾಡಬೇಕು ಅಂತ. ಆದರೆ ಸರ್ಕಾರದವರು ನಿಮ್ಮ ಕಂಡೀಷನ್ಸ್ಗೆ ಒಪ್ಕೊಳ್ಳೋ ಯಾವ ಲಕ್ಷಣಗಳು ಕಾಣಿಸ್ತಿಲ್ಲ. ನಾನಿಲ್ಲಿದ್ದು ಏನೂ ಪ್ರಯೋಜನ ಇಲ್ಲ ಇನ್ನು. ಸರಿ, ನಾನೇನು ಬರ್ತೇನೆ. ನಮಸ್ಕಾರ ಸರ್. ಆಲ್ ದ ಬೆಸ್ಟ್. ಬರ್ತೀನಿ. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯಾ